ಮನೆಗೆ ಕಳಿಸಿ ಮನೆಗೆ ಕಳಿಸಿ ಬಂಡ ಕಾಂಗ್ರೆಸ್ ಸರ್ಕಾರಕ್ಕೆ. ಅನೇಕ ಕಡೆ ನಿನ್ನೆ ಹಾಡ ಹಗಲ 5 ಕೋಟಿಗಿಂತ ಹೆಚ್ಚು ಪಿಸ್ತೂಲ್ ತೋರಿಸಿ ಬಂದೂಕ್ ತೋರಿಸಿ ಬಂಗಾರದ ಅಂಗಡಿ ಲೂಟಿ ಮಾಡಿದ್ರು. ಹಗಲತ್ತ ಬ್ಯಾಂಕ್ ಲೂಟಿಗಳಾಗ್ತಾವ. ಇಲ್ಲೇನ ಇದರ ಕಡೆ ಲಕ್ಷ್ಯ ಇಲ್ಲ ಈ ಸರ್ಕಾರದ್ದು. ಬರೀ ಅವರು ತಮ್ಮ ಕುರ್ಚಿ ಕಿತ್ತಾಟದೊಳಗೆ ಸಮಯಗಳಾಗತ್ತಾರ. ಕಾನೂನು ಸುವ್ಯವಸ್ಥೆ ಇಲ್ಲ, ಜನರಿಗಾಗುವಂಥ ತೊಂದರೆಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಅದೆಲ್ಲ ಬಿಟ್ಟು ದ್ವೇಷ ಭಾಷಣದ ಬಗ್ಗೆ ಕಾನೂನು ತರಕೊಂಡಾರೆ. ಇಂಥವೆಲ್ಲ ಹೇಳಿದಗಳಿಗೆ ನಾವು ದ್ವೇಷ ಭಾಷಣ ಅಂತ ಹೇಳೋದು, ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು. ನಿನ್ನೆ ಆ ಕೇರಳದ ಮುಖ್ಯಮಂತ್ರಿ ಹೇಳಿದಂತ ಅನಧಿಕೃತ ಸರ್ಕಾರಿ ಸರ್ಕಾರದ ಜಾಗದೊಳಗೆ ಅನೇಕ ವರ್ಷಗಳಿಂದ ಗುಡಿಸಲ ಹಾಕೊಂಡವ್ರನ್ನ ತೆಗ್ಸ್ಯಾರ. ಒಂದು ಮುಸಲ್ಮಾನರನ್ನ ತೆಗ್ಸ್ಯಾರ. ಅಲ್ಲಿ ದಿನ ಬಾಂಗ್ಲಾದೇಶದೊಳಗೆ ಹಿಂದೂಗಳ ನರಹತ್ಯೆ ಆಗುತ್ತೆ. ಆ ಬಾಂಗ್ಲಾದೇಶ ಸ್ವತಂತ್ರ ಮಾಡಿಕೊಟ್ಟವ್ರು ನಾವು. ಸುಮಾರು 4,000 ಸೈನಿಕರನ್ನು ಬಲಿ ಕೊಟ್ಟಿವಿ ನಾವು. ಅವಾಗ ನಮ್ಮ ದೇಶದ ಸೈನಿಕರನ್ನು ಬಲಿ ಕೊಟ್ಟು ಬಾಂಗ್ಲಾಗೆ ಸ್ವತಂತ್ರ ಕೊಡಿಸೀವಿ. ಆ ಸ್ವತಂತ್ರ ಕೊಡಿಸಿದ ಖಬರ ಇಲ್ಲ ಅವರಿಗೆ. ಬಾಂಗ್ಲಾದೇಶದವರಿಗೆ ಹಿಂದೂಗಳ ಮೇಲೆ ದಿನ ಹೆಣ್ಣು ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ, ಯುವಕರ ಮೇಲೆ ದಿನ ನರಹತ್ಯೆ ನಡೆದತ್ತೆ. ಅದ್ರ ಬಗ್ಗೆ ಕಾಂಗ್ರೆಸ್ನವ್ರು ಧ್ವನಿ ಎತ್ತುವಲ್ರು. ಇಲ್ಲೇನೋ ಅವರು ಅನಧಿಕೃತ ಸರ್ಕಾರಿ ಜಾಗದಾಗ ಹಾಕಿದಂಥ ಗುಡಿಸಲುಗಳನ್ನು ಕಿತ್ತಿದ್ರಂತ. ಅವ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಹೇಳಿದಂತ ಅದು ವೇಣುಗೋಪಾಲಕ್ಕೆ ಸುದ್ದಿ ಹೋದಂತ. ಅವ್ರು ಕಾಂಗ್ರೆಸ್ಸಿನ ಹೈಕಮಾಂಡ್ ತುಕುಡಿ ಅವ. ಆ ಹೈಕಮಾಂಡ್ಗಳ ತುಕುಡಿಗೆ ಸುದ್ದಿ ಹೋದಂತ. ಅವ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದಂತ. ಇವತ್ತು ಅದ್ರ ಸಲುವಾಗಿ ಮೀಟಿಂಗ್ ಕರೆದಾರೆ. ಅವ್ರಿಗೆ ಪರಿಹಾರ ಕೊಡ್ಬೇಕಂತ. ಏನು ಅವ್ರಿಗೆ ಬಂಗ್ಲೆ ಕಟ್ಟಿ ಕೊಡ್ತಾರೋ ಏನು ಮಾಡ್ತಾರೆ ನೋಡ್ಬೇಕು. ಬಂಗ್ಲೆ ಕಟ್ಟಿ ಕೊಡೋಂಗೆ ಕಾಣ್ತಾರೆ ಅವ್ರಿಗೆ. ಗೊತ್ತೇ ಏನು ನಡೆದಿಲ್ಲ. ಈ ಓಟಿನ ತುಷ್ಟೀಕರಣಕ್ಕಾಗಿ ಈ ಜನ ಏನು ಮಾಡೋದಕ್ಕೂ ಹೆಸೋದಿಲ್ಲ. ಇವರು ಹೆಸಲಾರದಂಥ ಬಂಡ ಜನ ಇವರು. ನರೇಗಾ ಗಾಂಧೀಜಿನ ಏನು ಮಾಡಿದಿರಿ ನೀವು? ಸ್ವಾತಂತ್ರ್ಯ ಸಿಕ್ಗಳಿಗೆ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರೆ ಗಾಂಧೀಜಿ ಅವರು. ಅವ್ರ ಮಾತು ಕೇಳಲಿಲ್ಲ ನೀವು. ಮನೆ ಆಳ್ರು ಸುಮ್ಮನೆ ಗಾಂಧೀಜಿ ಹೆಸರು ಹೇಳ್ತೀರಿ. 100 ದಿನ ಇದ್ದದ್ದನ್ನ 125 ದಿನ ಮಾಡಿವು ನಾವು. ನರೇಗಾ ಅದರ ಹೆಸರು ಚೇಂಜ್ ಮಾಡಿ ಭ್ರಷ್ಟಾಚಾರ ಹಾಕಿತ್ತು. ಅದರಲ್ಲಿ ಯಾಕೆ ಭ್ರಷ್ಟಾಚಾರ ಹಾಕಿತ್ತು ಅಂದ್ರೆ ರಾಜ್ಯ ಸರ್ಕಾರದ ಪಾಲ ಇರಲಿಲ್ಲ. ಅಲ್ಲೇ ಕೇಂದ್ರದ ರೊಕ್ಕ ಅಂತೇಳಿ ಲೂಟಿ ಹೊಡಿತಿದ್ರಿ. ಅದಕ್ಕೀಗ 60% ಕೇಂದ್ರ ಸರ್ಕಾರದ್ದು, 40% ರಾಜ್ಯ ಸರ್ಕಾರದ್ದು ಅಂತ ಮಾಡಿದ್ದು ನಿಮಗೆ ಬ್ಯಾನ್ ಹತ್ತಿದ. ಆ 40% ಕೊಡಕ್ಕೆ ನಿಮಗೆ ಬ್ಯಾನ್ ಬಂದು ಗಾಂಧೀಜಿ ಹೆಸರು ಹೇಳ್ಕೊಂತ ಹೊಂಟಿದ್ರಿ ನೀವು. ಇದನ್ನು ಬಂದ್ ಮಾಡ್ರಿ ನೀವು. ಅದು ಯಾವ ಸ್ಕೀಮನ್ನು ನಾವು ಬಂದ್ ಮಾಡಿಲ್ಲ. ಗಾಂಧೀಜಿಯ ಪರಮ ಗುರು ಆಗಿರುವಂಥ ರಾಮ್ಜಿ ಹೆಸರನ್ನ ನಾವು ಸ್ಕೀಮನ್ನು 125 ದಿನಕ್ಕೆ ತಗೊಂಡು ಹೋಗಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅದರಲ್ಲಿ ಭ್ರಷ್ಟಾಚಾರ ಆಗಬಾರ್ದು ಅನ್ನುವಂಥ ಕಾನೂನು ತಂದು ಆ ಸ್ಕೀಮನ್ನು ನಾವು ಮುಂದುವರಿಸಿದ್ದೀವಿ. ಜನಗಳಿಗೆ ತಪ್ಪು ಕಲ್ಪನೆ ಕೊಡ್ತೀರಿ. ಮತ್ತು ನೀವು ನೋಡಿದ್ರೆ ಲೂಟಿ ಹೊಡ್ಕೊಂತ ಬೇರೆ ಏನೂ ಕೆಲಸ ಇಲ್ಲ. ನಿಮ್ಮ ಅಧಿಕಾರದ ಕಚ್ಚಾಟದೊಳಗೆ ದಿನ ಕಳೆಯಾಕತ್ತೀರಿ. ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಹೋದ್ರಿ ಅಂದ್ರೆ ಚುನಾವಣೆ ಬರ್ತದೆ. 5 ರಾಜ್ಯಗಳ ಚುನಾವಣೆ ಬರ್ತಾವೆ. ಅದ್ರ ಜೋಡಿ ಕರ್ನಾಟಕದ್ದು ಸೇರಿಸಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ತಕ್ಷಣ ನಿಮ್ಮ ಕುರ್ಚಿ ಕಿತ್ತಾಟ ಬಿಟ್ಟು ಈ ಕಾನೂನು ಸುವ್ಯವಸ್ಥೆ, ಈ ದ್ವೇಷ ಭಾಷಣ ಇವನ್ನೆಲ್ಲ ವಾಪಸ್ ತಗೊಂಡು ಕಾನೂನು ಸುವ್ಯವಸ್ಥೆ ಕಡೆ ಅಧಿಕಾರವನ್ನು ಚಲಾವಣೆ ಮಾಡಿರಿ. ಕಾನೂನು ರಕ್ಷಣೆ ಮಾಡೋದಕ್ಕೆ ನೀವು ಅಧಿಕಾರವನ್ನು ಬಳಸ್ಕೊಡ್ರಿ. ನಿಮ್ಮಿಂದ ಆಗದೇ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಿಮಗೆ ಒತ್ತಾಯ ಮಾಡಿ ಈ ಕಾನೂನನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತೇವೆ. ಇಷ್ಟು ಸಂಖ್ಯೆಯಲ್ಲಿ ಎಲ್ಲ ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್,
ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.